ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮಗುವಿನ ಹೊಟ್ಟೆಯಲ್ಲಿ ಗ್ಯಾಸ್ ಉಂಟಾದಾಗ ಒಳಗಡೆ ಏನಾಗುತ್ತದೆ, ಪೋಷಕರು ತಿಳಿಯಬೇಕಾದಂಥ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಯಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಓಕೆ, ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ಅನೇಕ ಹೊಸ ಪೋಷಕರನ್ನು ಕಾಡುವ ಒಂದು ಪ್ರಮುಖ ಸಮಸ್ಯೆಯ ಬಗ್ಗೆ ಮಾತನಾಡೋಣ. ಅದು ಮಗುವಿನ ಹೊಟ್ಟೆಯಲ್ಲಿ ಗ್ಯಾಸ್ ಅಥವಾ ಕೋಲಿಕ್. ಹುಟ್ಟಿದ ಕೆಲವೇ ವಾರಗಳ ನಂತರ ಅನೇಕ ಮಕ್ಕಳು ಯಾವುದೇ ಕಾರಣವಿಲ್ಲದೆ ಗಂಟೆಗಟ್ಟಲೆ ಅಳುವುದನ್ನು ನೀವು ನೋಡಿರಬಹುದು, ಹೌದಲ್ವಾ? ಮಗು ಹಸಿವಾಗಿರುವುದಿಲ್ಲ, ಡೈಪರ್ ಕೂಡ ಸ್ವಚ್ಛವಾಗಿರುತ್ತದೆ, ಜ್ವರ ಅಥವಾ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಯೂ ಕಾಣಿಸುವುದಿಲ್ಲ. ಆದರೂ ಮಗು ತುಂಬ ಅಳುತ್ತಾ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ವೈದ್ಯರು ಇದು ಕೋಲಿಕ್ ಅಥವಾ ಗ್ಯಾಸ್ ಸಮಸ್ಯೆ ಆಗಿರಬಹುದು ಎಂದು ಹೇಳುತ್ತಾರೆ, ಹೌದಲ್ವಾ? ಆದರೆ ನಿಜವಾಗಿ ಮಗುವಿನ ಹೊಟ್ಟೆಯ ಒಳಗಡೆ ಏನಾಗುತ್ತದೆ, ಗ್ಯಾಸ್ ಹೇಗೆ ಉಂಟಾಗುತ್ತದೆ ಮತ್ತು ಪೋಷಕರು ಏನು ಮಾಡಬೇಕು, ಬನ್ನಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇವತ್ತು ಕೋಲಿಕ್ ಎಂದರೇನು? ಕೋಲಿಕ್ ಎನ್ನುವುದು ಒಂದು ರೋಗವಲ್ಲ. ಇದು ಸಾಮಾನ್ಯವಾಗಿ ಆರೋಗ್ಯವಾಗಿರುವಂಥ ಮಗುವಿನಲ್ಲಿ ಕಾಣಿಸಿಕೊಳ್ಳುವ ಒಂದು ಪರಿಸ್ಥಿತಿ. ಅಂದರೆ ಮಗು ದಿನಕ್ಕೆ ಸುಮಾರು 3 ಗಂಟೆಗಳಿಗಿಂತ ಹೆಚ್ಚು ಸಮಯ, ವಾರದಲ್ಲಿ ಕನಿಷ್ಠ 3 ದಿನಗಳು ಮತ್ತು 3 ವಾರಗಳವರೆಗೆ ನಿರಂತರವಾಗಿ ಅಳುತ್ತಿದ್ದರೆ ಅದನ್ನು ಕೋಲಿಕ್ ಎಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಈ ಸಮಸ್ಯೆ 2 ರಿಂದ 6 ವಾರಗಳ ಅಂದರೆ ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗೆ ಮಗುವಿನ ಹೊಟ್ಟೆಯ ಒಳಗಡೆ ಏನಾಗುತ್ತದೆ ಅಂದರೆ ಹುಟ್ಟಿದ ಹೊಸ ಮಗುವಿನ ಜೀರ್ಣಾಂಗ ವ್ಯವಸ್ಥೆ ಇನ್ನೂ ಸಂಪೂರ್ಣವಾಗಿ ಬೆಳವಣಿಗೆಯಾಗಿರುವುದಿಲ್ಲ, ಹೌದಲ್ವಾ? ಹಾಲು ಕುಡಿಸುವಾಗ ಮಗು ಸ್ವಲ್ಪ ಪ್ರಮಾಣದ ಗಾಳಿಯನ್ನು ನುಂಗುತ್ತದೆ. ಈ ಗಾಳಿ ಹೊಟ್ಟೆಯ ಒಳಗೆ ಸೇರಿ ಸಣ್ಣ ಸಣ್ಣ ಗ್ಯಾಸ್ ಬಬಲ್ಗಳಾಗಿ ರೂಪುಗೊಳ್ಳುತ್ತದೆ. ಈ ಗ್ಯಾಸು ಹೊಟ್ಟೆ ಮತ್ತು ಕರುಳಿನೊಳಗೆ ಸಂಗ್ರಹವಾಗಲು ಆರಂಭಿಸುತ್ತದೆ. ಗ್ಯಾಸ್ ಪ್ರಮಾಣ ಹೆಚ್ಚಾದಾಗ ಹೊಟ್ಟೆಯ ಗೋಡೆಗಳು ಸ್ವಲ್ಪ ಹಿಗ್ಗುತ್ತದೆ. ಅಂದರೆ ಈ ಸಮಯದಲ್ಲಿ ಮಗುವಿಗೆ ಅಸ್ವಸ್ಥತೆ ಮತ್ತು ನೋವಿನ ಅನುಭವ ಆಗಬಹುದು. ಆದ್ದರಿಂದ ಮಗು ಅಳಲು ಆರಂಭಿಸುತ್ತದೆ. ಹಾಗೆ ಮಗು ಹಾಲು ಕುಡಿಯುವಾಗ ಗಾಳಿ ಏಕೆ ಒಳಗೆ ಹೋಗುತ್ತದೆ ಅಂದರೆ ಹಾಲು ಕುಡಿಯುವಾಗ ಮಗುವಿನ ಬಾಯಿ ಸರಿಯಾಗಿ ಸ್ತನ ಅಥವಾ ಬಾಟಲ್ ನಿಪ್ಪಲ್ಗೆ ಅಂಟಿಕೊಳ್ಳದಿದ್ದರೆ ಹೆಚ್ಚು ಗಾಳಿ ಒಳಗೆ ಹೋಗುತ್ತದೆ. ವೇಗವಾಗಿ ಹಾಲು ಕುಡಿಯುವ ಮಕ್ಕಳಲ್ಲಿಯೂ ಈ ಸಮಸ್ಯೆ ಕಂಡುಬರುತ್ತದೆ. ಬಾಟಲ್ ಫೀಡಿಂಗ್ ಮಾಡುವಾಗ ನಿಪ್ಪಲ್ನ ರಂಧ್ರ ತುಂಬ ದೊಡ್ಡದಾಗಿದ್ದರೆ ಅಥವಾ ತುಂಬ ಚಿಕ್ಕದಾಗಿದ್ದರೂ ಗಾಳಿ ಹೆಚ್ಚು ನುಂಗುವ ಸಾಧ್ಯತೆ ಇರುತ್ತದೆ. ಈ ಗಾಳಿ ಹೊಟ್ಟೆಯ ಒಳಗೆ ಸೇರಿ ನಂತರ ಗ್ಯಾಸ್ ಆಗಿ ಸಮಸ್ಯೆಯನ್ನು ಉಂಟು ಮಾಡಬಹುದು. ಮಗುವಿನ ಕರುಳಿನಲ್ಲಿ ಏನಾಗುತ್ತದೆ? ಹೊಸ ಮಗುವಿನ ಕರುಳುಗಳು ಇನ್ನೂ ಸಂಪೂರ್ಣವಾಗಿ ಬೆಳೆಯುತ್ತಿರುತ್ತವೆ, ಹೌದಲ್ವಾ? ಆಹಾರ ಜೀರ್ಣವಾಗುವ ಪ್ರಕ್ರಿಯೆಯು ನಿಧಾನವಾಗಿರುತ್ತದೆ. ಕೆಲವೊಮ್ಮೆ ಜೀರ್ಣವಾಗದ ಹಾಲಿನ ಅಂಶಗಳು ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಂದ ವಿಭಜನೆಯಾಗುವ ಗ್ಯಾಸನ್ನು ಉತ್ಪತ್ತಿಯಾಗುತ್ತವೆ. ಈ ಗ್ಯಾಸು ಕರುಳಿನೊಳಗೆ ಒತ್ತಡವನ್ನು ಹೆಚ್ಚಿಸುತ್ತವೆ. ಕರುಳುಗಳು ಕುಗ್ಗಿ ಹಿಗ್ಗುವಾಗ ಮಗುವಿಗೆ ಹೊಟ್ಟೆ ನೋವಿನ ಅನುಭವ ಆಗಬಹುದು. ಹಾಗಾಗಿ ಕೋಲಿಕಿರುವ ಮಗುವಿನ ಲಕ್ಷಣಗಳು ಯಾವುವು? ಕೋಲಿಕಿರುವ ಮಕ್ಕಳು ಸಾಮಾನ್ಯವಾಗಿ ಸಂಜೆ ಅಥವಾ ರಾತ್ರಿ ಹೊತ್ತು ಜಾಸ್ತಿಯಾಗಿ ಅಳುತ್ತಾರೆ ಮತ್ತು ಕಾಲುಗಳನ್ನು ಹೊಟ್ಟೆಯ ಕಡೆಗೆ ಎಳೆಯುತ್ತಾರೆ. ಕೈಗಳನ್ನು ಬಿಗಿಯಾಗಿ ಮುಷ್ಟಿ ಮಾಡಿಕೊಳ್ಳುತ್ತಾರೆ. ಮುಖ ಕೆಂಪಗಾಗುತ್ತದೆ, ಹೊಟ್ಟೆ ಉಬ್ಬಿದಂತೆ ಕಾಣಬಹುದು. ಗ್ಯಾಸ್ ಹೊರಬಂದ ನಂತರ ಸ್ವಲ್ಪ ಆರಾಮವಾಗಬಹುದು, ಸಮಾಧಾನಪಡಿಸಲು ಕಷ್ಟವಾಗುತ್ತದೆ. ಈ ಲಕ್ಷಣಗಳು ಸಾಮಾನ್ಯವಾಗಿ ಕೆಲವು ಗಂಟೆಗಳ ನಂತರ ಕಡಿಮೆಯಾಗುತ್ತವೆ. ಕೋಲಿಕ್ ಉಂಟಾಗಲು ಕಾರಣವೇನು? ಕೋಲಿಕ್ಗೆ ಒಂದೇ ಒಂದು ಕಾರಣವಿಲ್ಲ. ತಜ್ಞರು ಹಲವಾರು ಕಾರಣಗಳನ್ನು ಸೂಚಿಸಿದ್ದಾರೆ. ಅಂದರೆ ಮೊದಲು ಜೀರ್ಣಾಂಗ ವ್ಯವಸ್ಥೆಯ ಅಸ್ವಸ್ಥತೆ, ಅಂದರೆ ಹೊಸ ಮಗುವಿನ ಹೊಟ್ಟೆ ಮತ್ತು ಕರುಳುಗಳು ಸಂಪೂರ್ಣವಾಗಿ ಬೆಳೆಯದ ಕಾರಣ ಗ್ಯಾಸ್ ಸಮಸ್ಯೆ ಹೆಚ್ಚಾಗಬಹುದು. ಹೆಚ್ಚು ಗಾಳಿ ನುಂಗುವುದು, ಹಾಲು ಕುಡಿಯುವಾಗ ಗಾಳಿ ಹೊಟ್ಟೆ ಒಳಗೆ ಸೇರುತ್ತದೆ ಮತ್ತು ಕರುಳಿನಲ್ಲಿರುವಂಥ ಗ್ಯಾಸು ಜೀರ್ಣ ಪ್ರಕ್ರಿಯೆಯ ಸಮಯದಲ್ಲಿ ಗ್ಯಾಸ್ ಉತ್ಪತ್ತಿಯಾಗುತ್ತದೆ. 4. ನರಮಂಡಲದ ಬೆಳವಣಿಗೆ, ಹೊಸ ಶಬ್ದ, ಬೆಳಕು ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳುವ ಸಂದರ್ಭದಲ್ಲಿ ಕೆಲವು ಮಕ್ಕಳು ಹೆಚ್ಚು ಅಸಹನೀಯರಾಗಬಹುದು. 5. ಆಹಾರ ಸಂಬಂಧಿತ ಅಂಶಗಳು, ಅಂದರೆ ಕೆಲವು ಸಂದರ್ಭಗಳಲ್ಲಿ ತಾಯಿ ಸೇವಿಸುವ ಕೆಲವು ಆಹಾರಗಳು ಮಗುವಿನ ಅಸ್ವಸ್ಥತೆಗೆ ಕಾರಣವಾಗಬಹುದು. ಆದರೆ ಇದು ಪ್ರತಿಯೊಬ್ಬ ಮಗುವಿನಲ್ಲೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಗ್ಯಾಸ್ ಉಂಟಾಗಲು ಮಗು ಏಕೆ ಅಳುತ್ತದೆ? ಮಗುವಿಗೆ ಮಾತನಾಡಲು ಸಾಧ್ಯವಿಲ್ಲ. ಅದಕ್ಕೆ ನೋವು ಅಥವಾ ಅಸ್ವಸ್ಥತೆ ಆದಾಗ ಅದು ಅಳುವ ಮೂಲಕವೇ ತನ್ನ ಸಮಸ್ಯೆಯನ್ನು ತಿಳಿಸುತ್ತದೆ. ಹೊಟ್ಟೆಯೊಳಗಿರುವ ಗ್ಯಾಸ್ ಒತ್ತಡ ಹೆಚ್ಚಿಸಿದಾಗ ಮಗುವಿಗೆ ಅಸೌಕರ್ಯ
ಉಂಟಾಗುತ್ತದೆ. ಅದನ್ನು ಹೊರಹಾಕಲು ಆಗದಿದ್ದಾಗ ಮಗು ಹೆಚ್ಚು ಅಳಬಹುದು. ಇದು ಪೋಷಕರಿಗೆ ಆತಂಕ ಉಂಟು ಮಾಡಿದರೂ ಬಹುತೇಕ ಸಂದರ್ಭದಲ್ಲಿ ಇದು ತಾತ್ಕಾಲಿಕ ಸಮಸ್ಯೆಯಾಗಿರುತ್ತದೆ. ಪೋಷಕರು ಏನು ಮಾಡಬೇಕು? ಮಗುವಿಗೆ ಸರಿಯಾಗಿ ಬರ್ಪ್ ಮಾಡಿಸಿ ಪ್ರತಿ ಫೀಡಿಂಗ್ ನಂತರ ಮಗುವನ್ನು ಭುಜದ ಮೇಲೆ ಇಟ್ಟು ನಿಧಾನವಾಗಿ ಬೆನ್ನನ್ನು ತಟ್ಟಿರಿ. ಇದರಿಂದ ಹೊಟ್ಟೆಯ ಒಳಗಿರುವ ಗಾಳಿ ಹೊರಬರಲು ಸಹಾಯವಾಗುತ್ತದೆ. ಹೊಟ್ಟೆಗೆ ಹಾಗೆ ಸೌಮ್ಯವಾಗಿ ಮಸಾಜ್ ಕೂಡ ಮಾಡಬಹುದು. ಗಡಿಯಾರದ ದಿಕ್ಕಿನಲ್ಲಿ ನಿಧಾನವಾಗಿ ಹೊಟ್ಟೆಗೆ ಮಸಾಜ್ ಮಾಡಿದರೆ ಗ್ಯಾಸ್ ಹೊರಬರಲು ಸಹಾಯವಾಗಬಹುದು. ಸೈಕಲ್ ವ್ಯಾಯಾಮ. ಮಗುವಿನ ಕಾಲುಗಳನ್ನು ಸೈಕಲ್ ತುಳಿಯುವಂತೆ ನಿಧಾನವಾಗಿ ಚಲಿಸುವುದರಿಂದ ಗ್ಯಾಸ್ ಬಿಡುಗಡೆ ಆಗಲು ಸಹಾಯಕವಾಗಬಹುದು. ಹಾಗೆ ಮಗುವನ್ನು ನೇರವಾಗಿ ಹಿಡಿಯಬೇಕು. ಹಾಲು ಕುಡಿಸಿದ ನಂತರ ಸುಮಾರು 20ರಿಂದ 30 ನಿಮಿಷಗಳ ಕಾಲ ಮಗುವನ್ನು ನೇರವಾಗಿ ಹಿಡಿದರೆ ಆರಾಮ ಸಿಗಬಹುದು. ಹಾಗೆ ಶಾಂತ ವಾತಾವರಣ ಒದಗಿಸಿ. ಹೆಚ್ಚು ಶಬ್ದ ಮತ್ತು ಗದ್ದಲದಿಂದ ದೂರವಿರಿಸಿ. ಕೆಲವು ಮಕ್ಕಳು ಮೃದುವಾದ ಸಂಗೀತ ಅಥವಾ ತೂಗುವಿಕೆಯಿಂದ ಸಮಾಧಾನಗೊಳ್ಳುತ್ತಾರೆ. ಹಾಗೆ ಯಾವಾಗ ನೀವು ವೈದ್ಯರನ್ನು ಸಂಪರ್ಕಿಸಬೇಕು. ಕೋಲಿಕ್ ಸಾಮಾನ್ಯವಾಗಿದ್ದರೂ ಕೆಳಗಿನ ಲಕ್ಷಣಗಳು ಕಂಡುಬಂದರೆ ನೀವು ವೈದ್ಯರನ್ನು ಸಂಪರ್ಕಿಸಲೇಬೇಕು. ಜ್ವರ ಇದ್ದರೆ, ವಾಂತಿ ಹೆಚ್ಚಾಗಿದ್ದರೆ, ಹಾಲು ಕುಡಿಯದಿದ್ದರೆ, ತೂಕ ಹೆಚ್ಚಾಗದಿದ್ದರೆ, ರಕ್ತ ಮಿಶ್ರಿತ ಮಲ ಕಂಡುಬಂದರೆ, ಮಗು ತುಂಬ ನಿಶ್ಶೇಷವಾಗಿದ್ದರೆ ಇಂತಹ ಲಕ್ಷಣಗಳು ಬೇರೆ ಆರೋಗ್ಯ ಸಮಸ್ಯೆಗಳ ಸೂಚನೆಯಾಗಿರಬಹುದು. ಕೋಲಿಕ್ ಎಷ್ಟು ದಿನ ಇರುತ್ತದೆ? ಬಹುತೇಕ ಮಕ್ಕಳಲ್ಲಿ ಕೋಲಿಕ್ ಸಮಸ್ಯೆ ತಾತ್ಕಾಲಿಕವಾಗಿರುತ್ತದೆ. ಸಾಮಾನ್ಯವಾಗಿ 3ರಿಂದ 4 ತಿಂಗಳ ವಯಸ್ಸಿನ ನಂತರ ಈ ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಅಂದರೆ ಮಗುವಿನ ಜೀರ್ಣಾಂಗ ವ್ಯವಸ್ಥೆ ಬೆಳವಣಿಗೆಯಾದಂತೆ ಗ್ಯಾಸ್ ಸಮಸ್ಯೆಯು ಕಡಿಮೆಯಾಗುತ್ತದೆ. ಹಾಗೆ ಸ್ನೇಹಿತರೆ, ಮಗುವಿನ ಹೊಟ್ಟೆಯಲ್ಲಿ ಗ್ಯಾಸ್ ಅಥವಾ ಕೋಲಿಕ್ ಉಂಟಾದಾಗ ಹೊಟ್ಟೆ ಮತ್ತು ಕರುಳಿನೊಳಗೆ ಗಾಳಿ ಮತ್ತು ಗ್ಯಾಸ್ ಸಂಗ್ರಹವಾಗಿ ಅಸ್ವಸ್ಥತೆ ಉಂಟಾಗುತ್ತದೆ. ಇದು ಹೊಸ ಮಕ್ಕಳಲ್ಲಿ ತುಂಬ ಸಾಮಾನ್ಯವಾದ ಸಮಸ್ಯೆಯಾಗಿದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ಅಪಾಯಕಾರಿಯಲ್ಲ. ಸರಿಯಾದ ಬರ್ಪಿಂಗ್, ಮಸಾಜು ಮತ್ತು ಮಗುವಿಗೆ ಆರಾಮದಾಯಕ ವಾತಾವರಣ ಒದಗಿಸುವುದರಿಂದ ಸಾಕಷ್ಟು ಸಹಾಯವಾಗುತ್ತದೆ. ಆದರೆ ಯಾವುದೇ ಗಂಭೀರ ಲಕ್ಷಣಗಳು ಕಂಡುಬಂದರೆ ವೈದ್ಯರ ಸಲಹೆಯನ್ನು ಪಡೆಯುವುದು ಅತ್ಯಗತ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋವನ್ನು ಹಂಚಿಕೊಳ್ಳಿ. ಇನ್ನಷ್ಟು ಆರೋಗ್ಯ ಮಾಹಿತಿಗಾಗಿ ಫ್ಯಾಮಿಲಿ ಕೇರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.